ವೀಕ್ಷಕರೇ, ಎಡಿಟರ್ ಸ್ಪೀಕ್ ಕಾರ್ಯಕ್ರಮಕ್ಕೆ ಸ್ವಾಗತ. ಕೆಲವು ಹೆಸರುಗಳನ್ನು ಓದುತ್ತೇನೆ. ಶಾಂತಗೌಡ ಬಿರಾದಾರ, LC ನಾಗರಾಜ್, TS ರುದ್ರೇಶಪ್ಪ, ಶ್ರೀನಿವಾಸ್ KS ಲಿಂಗೇಗೌಡ, GV ಗಿರಿ, SS ರಾಜಶೇಖರ್, ಮಾಯಣ್ಣ, KS ಶಿವಾನಂದ, ಸದಾಶಿವ ಮರಲಿಂಗಣ್ಣವರ್, AK ಮಸ್ತಿ, ಲಕ್ಷ್ಮೀ ನರಸಿಂಹಯ್ಯ, ನಾಥಾಜಿ ಪಾಟೀಲ, ವಾಸುದೇವ್ ಆರ್ಯನ್, B ಕೃಷ್ಣಾರೆಡ್ಡಿ. ಈ ಹೆಸರುಗಳನ್ನು ನಾನು ಯಾಕೆ ಉಲ್ಲೇಖಿಸಿದೆ ಎಂಬುದನ್ನು ಹೇಳುವುದಕ್ಕಿಂತ ಮೊದಲು ಒಂದು ವಿಡಿಯೋ ಇದೆ, ವೀಕ್ಷಿಸೋಣ. ಇದೀಗ ಇನ್ನೂ 3 ಹೆಸರುಗಳನ್ನು ನಾನು ಉಲ್ಲೇಖಿಸ್ತೇನೆ. ಇವರೆಲ್ಲ ಜನಪ್ರತಿನಿಧಿಗಳು. ತೇಜಸ್ವಿ ಸೂರ್ಯ, ಸತೀಶ್ ರೆಡ್ಡಿ ಮತ್ತು ರವಿ ಸುಬ್ರಹ್ಮಣ್ಯ. ಈ ಹೆಸರುಗಳನ್ನು ಯಾಕೆ ಉಲ್ಲೇಖಿಸಿದೆ ಎಂಬುದನ್ನು ಹೇಳುವುದಕ್ಕಿಂತಲೂ ಮೊದಲು ಒಂದು ವಿಡಿಯೋ ತೋರಿಸ್ತೇನೆ. 17 ಜನದ ಲಿಸ್ಟ್ ಇಲ್ಲಿ 3 ಶಿಫ್ಟ್ ಲಿಸ್ಟ್ ಓದ್ತೀನಿ. ಇವರನ್ನ ಹೈರ್ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ ಪ್ರಾಸೆಸ್ ಇತ್ತು, ಇವ್ರನ್ನೆಲ್ಲರನ್ನ ಹೆಂಗೆ ಹೈರ್ ಮಾಡಿದ್ರು ಅಂತ. 17 ಜನ: ಮನ್ಸೂರ್ ಅಲಿ, ತಾಯಿರ್ ಅಲಿ ಖಾನ್, ಸಾದಿಕ್ ಬಾಷಾ, ಮೊಹಮ್ಮದ್ ಜಯದ್, ಅಲ್ಸಾಯ್ ಸಯೀರ್, ಉಮೇರ್ ಖಾನ್, ಸಲ್ಮಾನ್ ಹುರೀಫ್, ಜಮೀರ್ ಪಾಷಾ, ಜಬಿ ಉಲ್ಲಾ ಖಾನ್, ಸೈಯದ್ ಹಸ್ನೈನ್, ಸೈಯದ್ ಶಾಹಿದ್, ಶಹೀದ್ ಶಬಾಸ್, MD ಯೂನಸ್, ಸೈಯದ್ ಮೊಯಿನ್ ಶಾ, ಸೈಯದ್ ಮುಯೇಶ್ ಶಾ, ಅಲ್ಸಾಯಿನ್. Who is this? Who are these people? ಏನ್ ಅಪ್ಲಿಕೇಶನ್ ಅಲ್ಲಿ ಇವ್ರಿಗೆ ಮಾತ್ರನೇ ಅಪ್ಲಿಕೇಶನ್ ಹಾಕಿದ್ರಾ? ಅಪ್ಲಿಕೇಶನ್ ಬರ್ತಾರಾ 17 ಜನ? ಅಲ್ಲ, ಇದು ಅಪಾಯಿಂಟ್ಮೆಂಟ್ ಮಾತಾಡ್ತಾ ಇದ್ದೀರಾ? ಇದು 17 ಜನ ಯಾರು ಹೆಂಗ್ರಿ ಅಪಾಯಿಂಟ್ ಮಾಡಿದ್ದಾರೆ? ಅಲ್ಲ, ಯಾರು ಇವರೆಲ್ಲರೂ? ಇವರೆಲ್ಲ ಜನಗಳು ಉತ್ತರ ಕೊಡೋರಾ? ಯಾವ ಏಜೆನ್ಸಿ? ಆ ಏಜೆನ್ಸಿ ಅವರು ಯಾವ ಏಜೆನ್ಸಿ ಅವರು? 17 ಜನ ಏನ್ ಇದ್ರಲ್ಲಿ ತಗೊಂಡಿದ್ದೀರಿ? ನೀವು ಯಾವ್ದಾದ್ರು ಮದ್ರಸಾಗೆ ಅಪಾಯಿಂಟ್ ಮಾಡಿದ್ರಾ, ಕಾರ್ಪೊರೇಷನ್ ಮಾಡಿದ್ದೀರಾ? ನೀವು 2021 ಮೇ ತಿಂಗಳಲ್ಲಿ BJP ಸಂಸದ ತೇಜಸ್ವಿ ಸೂರ್ಯ ಮತ್ತು 2 BJP ಶಾಸಕರು ಬೆಂಗಳೂರು BBMPಗೆ ಭೇಟಿ ಕೊಟ್ಟು ಅಲ್ಲಿನ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಳ್ತಾರೆ. ಕೊರೋನಾ 2ನೇ ಅಲೆ ತೀವ್ರವಾಗಿದ್ದ ಸಂದರ್ಭ ಅದು. BBMP ವಾರ್ ರೂಮ್ನಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, ಬೆಡ್ ಬ್ಲಾಕಿಂಗ್ ನಡೀತಾ ಇದೆ, ಜನಸಾಮಾನ್ಯರಿಗೆ ಆಸ್ಪತ್ರೆಯ ಬೆಡ್ ಸಿಗ್ತಾ ಇಲ್ಲ, ದುಡ್ಡು ಕೊಟ್ಟವರಿಗೆ ಬುಕಿಂಗ್ ಮಾಡುವ ಅಕ್ರಮ ವ್ಯವಸ್ಥೆ ಇಲ್ಲಿದೆ ಎಂದು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡದಷ್ಟೇ ಅಲ್ಲ, 17 ಹೆಸರುಗಳನ್ನು ತೇಜಸ್ವಿ ಸೂರ್ಯ ಎಲ್ಲರ ಸಮ್ಮುಖದಲ್ಲೇ ಓದ್ತಾರೆ. ಎಲ್ಲವೂ ಮುಸ್ಲಿಂ ಹೆಸರುಗಳು ಮತ್ತು ಅವರೆಲ್ಲರೂ ಅಲ್ಲಿ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುವ ಬಡಪಾಯಿಗಳಾಗಿದ್ದರು. ಇಲ್ಲೇನು ಮದ್ರಸ ನಡೆಸ್ತಾ ಇದ್ದೀರಾ ಎಂದು ಶಾಸಕ ರವಿ ಸುಬ್ರಹ್ಮಣ್ಯ ಆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಳ್ತಾರೆ. ಅಪ್ಲಿಕೇಶನ್ ಹಾಕಿದವರನ್ನು ನಾವು ಆಯ್ಕೆ ಮಾಡಿರುತ್ತೇವೆ ಎಂದು ಅಧಿಕಾರಿಗಳು ತನ್ನಗೆ ಹೇಳಿದಾಗ, ಏನು 17 ಮಂದಿ ಮಾತ್ರ ಇಲ್ಲಿ ಅಪ್ಲಿಕೇಶನ್ ಹಾಕಿದ್ದಾರಾ ಎಂದು ರವಿ ಸುಬ್ರಹ್ಮಣ್ಯ ತರಾಟೆಗೆ ತೆಗೆದುಕೊಳ್ತಾರೆ. 17 ಮಂದಿ ಮುಸ್ಲಿಂ ಹೆಸರುಗಳು ಮತ್ತು ಆ ಇಡೀ ಮಾತುಕತೆಯ ವಿಡಿಯೋ ಸಾರ್ವಜನಿಕರಿಗೆ ನೀಡಿದ ಸಂದೇಶ ಏನಾಗಿತ್ತು ಅಂತ ಹೇಳಿದರೆ, ಅಲ್ಲಿ 17 ಮಂದಿ ಮುಸ್ಲಿಮರು ಮಾತ್ರ ಕೆಲಸ ಮಾಡ್ತಾ ಇದ್ದಾರೆ, ಅವರು ಬೆಡ್ ಬ್ಲಾಕಿಂಗ್ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಎಂಬುದಾಗಿತ್ತು. ಮುಸ್ಲಿಮರೆಂದರೆ ಹೀಗೆ, ಅವರು ಭ್ರಷ್ಟರು, ಕಳ್ಳರು ಎಂಬ ಪರೋಕ್ಷ ಸಂದೇಶವನ್ನು ಸಾರುವುದು ಅದರ ಹಿಂದಿನ ಉದ್ದೇಶವೋ ಗೊತ್ತಿಲ್ಲ. ನಿಜವಾಗಿ BBMPಯ 205 ಉದ್ಯೋಗಿಗಳಲ್ಲಿ ಈ 17 ಮಂದಿ ಮುಸ್ಲಿಮರು ಇದ್ದರೆ ಹೊರತು ಅವರು ಮಾತ್ರ ಅಲ್ಲಿದ್ದುದಲ್ಲ. ಹಾಗೆಯೇ ಈ ಬೆಡ್ ಬ್ಲಾಕಿಂಗ್ನಲ್ಲಿ ಇವರು ಭಾಗಿಯಾಗಿಲ್ಲ ಎಂಬುದು ಕೂಡ ಆ ಬಳಿಕ ಸ್ಪಷ್ಟವಾಯಿತು. ಇನ್ನೊಂದು ವಿಡಿಯೋ ಇದೇ ನವೆಂಬರ್ 23ರಂದು KAS ಅಧಿಕಾರಿಯೂ ಸೇರಿದಂತೆ ನಾನು ಆರಂಭದಲ್ಲಿ ಉಲ್ಲೇಖಿಸಿದ 15 ಮಂದಿ ಸರ್ಕಾರಿ ನೌಕರರ ಕಚೇರಿ ಮತ್ತು ಮನೆಗಳ ಮೇಲೆ ACB ಅಧಿಕಾರಿಗಳು ದಾಳಿ ಮಾಡಿದಾಗ ಸಿಕ್ಕ ಕಂತೆ ಹಣದ ವಿಡಿಯೋ ಅದು.
ACBಯ 508 ಅಧಿಕಾರಿಗಳು ಈ ದಾಳಿಯಲ್ಲಿ ಪಾಲ್ಗೊಂಡರು. ಓರ್ವ ಅಧಿಕಾರಿಯಂತೂ ನೀರಿನ ಪೈಪ್ನಲ್ಲಿ ಹಣವನ್ನು ತುಂಬಿಸಿಟ್ಟು ಮರೆಮಾಚಲು ಕೂಡ ಯತ್ನಿಸಿದರು. BBMPಯ ಕಾರು ಚಾಲಕ ಮತ್ತು ಡಿ ದರ್ಜೆಯ ನೌಕರ ಕೂಡ ಕೋಟ್ಯಾಧಿಪತಿಯಾಗಿರುವುದು ಈ ದಾಳಿಯಲ್ಲಿ ಗೊತ್ತಾಯಿತು. ಸುಮಾರು 75 ಕೋಟಿ ರೂಪಾಯಿ ಭ್ರಷ್ಟ ಹಣವನ್ನು ಪತ್ತೆ ಹಚ್ಚಲಾಗಿದೆ ಎಂಬುದು ಈಗಿನ ವರದಿ. BBMP ಬೆಡ್ ಬ್ಲಾಕಿಂಗ್ ಹಗರಣಕ್ಕೆ ಸಂಬಂಧಿಸಿ 17 ಮಂದಿ ಮುಸ್ಲಿಂ ಬಡಪಾಯಿಗಳ ಹೆಸರನ್ನು ಸಾರ್ವಜನಿಕವಾಗಿ ಓದಿ ಇಲ್ಲೇನು ಮದ್ರಸ ನಡೆಸ್ತಾ ಇದ್ದೀರಾ ಎಂದು ತೇಜಸ್ವಿ ಸೂರ್ಯ ಮತ್ತು ಅವರ ಜೊತೆಗಾರರು ಪ್ರಶ್ನಿಸಿದ್ರಲ್ಲ. ಈ ಮೇಲಿನ ಭ್ರಷ್ಟ ಅಧಿಕಾರಿಗಳ ಬಗ್ಗೆ ಪತ್ರಿಕಾಗೋಷ್ಠಿ ನಡೆಸಿ 15 ಹೆಸರುಗಳನ್ನು ಇವರು ಓದಿ ಹೇಳಿದ್ದನ್ನು, ಒಂದು ಗೆರೆಯ ಹೇಳಿಕೆ ಕೊಟ್ಟದ್ದನ್ನು ನೀವು ನೋಡಿದ್ದೀರಾ? ನಿಜವಾಗಿ ಕೆಡುಕಿಗೆ ಧರ್ಮ ಇಲ್ಲ ಎಂಬುದು ನನ್ನ ಬಲವಾದ ನಂಬಿಕೆ. ಅತ್ಯಾಚಾರ, ಉಗ್ರವಾದ, ಹತ್ಯೆ ಇತ್ಯಾದಿ ಕೆಡುಕುಗಳಲ್ಲಿ ಭಾಗಿಯಾದವರಿಗೂ ಅವರ ಹೆಸರು ಪ್ರತಿನಿಧಿಸುವ ಧರ್ಮಕ್ಕೂ ಸಂಬಂಧ ಇಲ್ಲ ಎಂಬುದು ನನ್ನ ಬಲವಾದ ಪ್ರತಿಪಾದನೆ. ಆದರೆ ತೇಜಸ್ವಿ ಸೂರ್ಯ ಮತ್ತು ಅವರು ಪ್ರತಿನಿಧಿಸುವ ಪರಿವಾರ ಈ ಸಾರ್ವಕಾಲಿಕ ಸತ್ಯವನ್ನು ಸಂದರ್ಭ ಬಂದಾಗಲೆಲ್ಲ ಉಲ್ಲಂಘಿಸ್ತಾನೇ ಇದೆ. ಮುಸ್ಲಿಮರೆಲ್ಲ ಭಯೋತ್ಪಾದಕರಲ್ಲ, ಆದರೆ ಭಯೋತ್ಪಾದಕರೆಲ್ಲ ಮುಸ್ಲಿಮರು ಎಂದು ಈ ವರ್ಗ ಆಗಾಗ ಹೇಳುತ್ತಿರುತ್ತೆ. ಹಾಗಿದ್ರೆ ದೇಶದ ಅಭಿವೃದ್ಧಿಗೆ ಮಾರಕವಾಗುವ ಈ ಭ್ರಷ್ಟಾಚಾರಿಗಳ ಹೆಸರನ್ನೊಮ್ಮೆ ಓದಿ ಅವರ ಧರ್ಮವನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿದರೆ ಏನಾಗಬಹುದು? ಒಂದು ವೇಳೆ ಈ 15 ಮಂದಿ ಭ್ರಷ್ಟಾಚಾರಿಗಳು ಮುಸ್ಲಿಂ ನಾಮಧೇಯರಾಗಿರುತ್ತಿದ್ದರೆ ತೇಜಸ್ವಿ ಸೂರ್ಯ ಮತ್ತು ಅವರ ಪರಿವಾರ ಇಷ್ಟು ಮೌನವಾಗಿರ್ತಿದೆ. ಪೈಪಿನಿಂದ ತೂರಿದ ಕಂತೆ ಕಂತೆ ನೋಟಿನ ವಿಡಿಯೋ ಯಾವ ರೀತಿಯಲ್ಲಿ ವ್ಯಂಗ್ಯಕ್ಕೆ ಗುರಿಯಾಗ್ತಾ ಇತ್ತು? ಮುಸ್ಲಿಂ ಸಮುದಾಯವನ್ನು ಹೇಗೆಲ್ಲ ಅವಮಾನ, ನಿಂದನೆ, ಅಪಹಾಸ್ಯಕ್ಕೆ ಗುರಿಪಡಿಸಲಾಗ್ತಾ ಇತ್ತು. ಹಾಗಂತ ನಾನು ಈಗಲೂ ಬಲವಾಗಿ ಹೇಳ್ತೇನೆ, ಕೆಡುಕಿಗೆ ಧರ್ಮ ಇಲ್ಲ. ಮತ್ತು ಆ 15 ಮಂದಿಯಲ್ಲಿ ಧರ್ಮವನ್ನು ಹುಡುಕುವುದು ಅತ್ಯಂತ ದೊಡ್ಡ ಕೆಡುಕು. ಇದರ ಜೊತೆಗೆ ಇನ್ನೊಂದು ಬೆಳವಣಿಗೆಯನ್ನು ನಿಮ್ಮ ಜೊತೆ ಹೇಳಬೇಕು. ಕೊಡಗಿನ ಮತ್ತು ಪುತ್ತೂರಿನ ಕಾಲೇಜುಗಳು ಇವತ್ತು ರಾಜ್ಯ ಮಟ್ಟದಲ್ಲಿ ಸುದ್ದಿಯಲ್ಲಿವೆ. ವಿದ್ಯಾರ್ಥಿಗಳು ಹಿಂದೂ ಮುಸ್ಲಿಂ ಆಗಿ ಬದಲಾಗಿದ್ದಾರೆ. ಪ್ರಾಂಶುಪಾಲರ ಚೇಂಬರಿನಲ್ಲಿ ಮುಗಿಯಬೇಕಾದ ಪ್ರಕರಣ ಅಲ್ಲಿಂದ ಬೀದಿಗೆ ಬಿದ್ದು ಅಲ್ಲೂ ಇತ್ಯರ್ಥವಾಗದೆ ಪೊಲೀಸು ಠಾಣೆಗೆ ತಲುಪಿದೆ, ಕೇಸು ದಾಖಲಾಗಿದೆ. ಆದರೆ ಇಡೀ ಬೆಳವಣಿಗೆಯಲ್ಲಿ ಭಾಗಿಯಾದ ಮಕ್ಕಳ ಹಿನ್ನೆಲೆಯನ್ನೊಮ್ಮೆ ಪರಿಶೀಲಿಸಿ. ಯಾವ ರಾಜಕಾರಣಿಯ ಪುತ್ರನೂ ಅದರಲ್ಲಿಲ್ಲ, ಯಾವ ವೈದ್ಯರ ಪುತ್ರನೂ, ಯಾವ ಎಂಜಿನಿಯರ್ರ ಪುತ್ರನೂ, ಯಾವ ಉನ್ನತ ಉದ್ಯೋಗದಲ್ಲಿರುವ ವ್ಯಕ್ತಿಯ ಪುತ್ರನೂ ಅದರಲ್ಲಿಲ್ಲ, ಅದರಲ್ಲಿ ಭಾಗಿಯಾಗಿಲ್ಲ. ಬಡವರು ಮತ್ತು ಸಾಮಾನ್ಯ ಕುಟುಂಬದ ಮಕ್ಕಳೇ ಕೇಸು ಜಡಿಸಿಕೊಳ್ಳುತ್ತಾರೆ, ಹೊಡೆದಾಡಿಕೊಳ್ಳುತ್ತಾರೆ. ಅಂದಹಾಗೆ ಧರ್ಮ, ದೇವರು ಎಂಬುದು ಈ ವರ್ಗಕ್ಕೆ ಮಾತ್ರ ಯಾಕೆ ಕಾಡುತ್ತೆ? ಈ ಬಗ್ಗೆ ಪ್ರತಿ ಮನೆಯ ಮಕ್ಕಳು ಮತ್ತು ಪ್ರತಿ ಹೆತ್ತವರು ಆಲೋಚಿಸಿದರೆ ಯಾರಿಗೆ ಯಾರಿಂದ ತೊಂದರೆ ಎಂಬುದು ಗೊತ್ತಾಗುತ್ತೆ. ಹಿಂದೂ ಮತ್ತು ಮುಸ್ಲಿಮರ ನಡುವೆ ನಿಜಕ್ಕೂ ಇಲ್ಲಿ ಸಮಸ್ಯೆ ಇಲ್ಲ. ಸಮಸ್ಯೆ ಇರುವುದು ರಾಜಕೀಯಕ್ಕೆ ಮತ್ತು ರಾಜಕೀಯಕ್ಕೆ. ಅದಕ್ಕಾಗಿಯೇ 205 ಹೆಸರುಗಳ ಪೈಕಿ ಕೇವಲ 17 ಹೆಸರುಗಳನ್ನು ಮಾತ್ರ ಇಲ್ಲಿ ಸಾರ್ವಜನಿಕವಾಗಿ ಓದಲಾಗುತ್ತದೆ. ಅದೇ ವೇಳೆ ಪೈಪಿನಿಂದ ಕಂತು ಕಂತು ನೋಟು ಬಿದ್ದರೂ ಮೌನ ವಹಿಸಲಾಗುತ್ತೆ. ಮತ್ತೊಮ್ಮೆ ಹೇಳುತ್ತೇನೆ, ಕೆಡುಕಿಗೆ ಧರ್ಮ ಇಲ್ಲ. ಆದರೆ ಕೆಡುಕನ್ನು ಧರ್ಮಾಧಾರಿತವಾಗಿ ವಿಭಜಿಸದಿದ್ದರೆ ರಾಜಕೀಯವೇ ಬದುಕಲ್ಲ. ಆದ್ದರಿಂದ ನಮ್ಮ ಮನಸ್ಸನ್ನು ಮತ್ತು ನಮ್ಮ ಮಕ್ಕಳನ್ನು ಆರೋಗ್ಯಪೂರ್ಣವಾಗಿ ಇಟ್ಟುಕೊಳ್ಳೋಣ. ಇದು ಇವತ್ತಿನ ದಿನಗಳಲ್ಲಿ ನಾವು ಮಾಡುವ ಅತಿ ದೊಡ್ಡ ಧರ್ಮ ಸೇವೆ ಮತ್ತು ದೇಶ ಸೇವೆ. ಥ್ಯಾಂಕ್ ಯು ವೀಕ್ಷಕರೇ. ಇದು ಈ ಹೊತ್ತಿನ ಎಡಿಟರ್ ಸ್ಪೀಕ್. ಇನ್ನೊಂದು ಕಾರ್ಯಕ್ರಮದೊಂದಿಗೆ ನಿಮ್ಮ ಬಳಿಗೆ ಬರ್ತೇನೆ. ಅಲ್ಲಿಯವರೆಗೆ ವೀಕ್ಷಿಸ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.
ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.